Hello, my dear students. Welcome to the today's class. Today we are going to learn the chapter 2, file handling in Python. ಈ ಚಾಪ್ಟರ್ ಅಲ್ಲಿ ಏನಿದೆ ಅಂತ we are going to learn. The first concept we have file handling ಅಲ್ಲಿ ನಾವು ಏನು ಕಲಿತೀವಿ ಅಂತ ಹೇಳಿದ್ರೆ ಫೈಲ್ ಅಂದ್ರೆ ಏನು ಅಂತ ಆಲ್ರೆಡಿ ನಮಗೆ ಗೊತ್ತು. ಫೈಲ್ ಅಂತ ಹೇಳಿದ್ರೆ ಕಂಪ್ಯೂಟರ್ ಅಲ್ಲಿ ನಾವು ಯೂಸ್ ಮಾಡ್ಬೇಕಾದ್ರೆ ಫೈಲ್ ಅಂತ ಪ್ರತಿ ಮ್ಯಾಕ್ಸಿಮಮ್ ಟೈಮ್ ನಾವು ಪದೇ ಪದೇ ಈ ವರ್ಡ್ ನ ನಾವೇನ್ ಮಾಡ್ತಾ ಇರ್ತೀವಿ, ಯೂಸ್ ಮಾಡ್ತಾ ಇರ್ತೀವಿ. ಫೈಲ್ ನ ಓಪನ್ ಮಾಡಿ, ಫೈಲ್ ನ ಕ್ಲೋಸ್ ಮಾಡಿ, ಫೈಲ್ ನ ಮೂವ್ ಮಾಡಿ, ಸೆಂಡ್ ಯೋರ್ ಫೈಲ್, ಲೈಕ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ಫೈಲ್ ನೇಮ್ ಅಗೇನ್ ಅಂಡ್ ಅಗೇನ್. ದೆನ್ ವಾಟ್ ಈಸ್ ಫೈಲ್ ಅಂತ ಹೇಳಿದ್ರೆ ಏನು? It is a file is a named location on a secondary storage media. ಏನು secondary storage media ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಹಾರ್ಡ್ ಡಿಸ್ಕ್ ಇದೆ ನಮ್ಮ ಹತ್ರ, ಫ್ಲಾಪಿ ಡಿಸ್ಕ್ ಇದೆ, ದೆನ್ ವಿ ಹ್ಯಾವ್ ಪೆನ್ ಡ್ರೈವ್, ಲೈಕ್ ದಟ್. ಈ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಅಲ್ಲಿ ನಮಗೆ ಏನಿರುತ್ತೆ, ಪ್ಲೇಸ್ ಇರುತ್ತೆ. ಲೊಕೇಶನ್ ಅಂದ್ರೆ ಏನು? ಈ ಸಪೋಸ್ ಇದು ಮೆಮೊರಿ ಇದೆ ಅಂತ ಹೇಳಿದ್ರೆ, ಈ ಮೆಮೊರಿಯಲ್ಲಿ ಯಾವ್ದೋ ಒಂದು ಪ್ಲೇಸ್ ಇದೆ, ಈ ಪ್ಲೇಸ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ, ಡಾಟಾನ ಸ್ಟೋರ್ ಮಾಡ್ತಾ ಇದೀವಿ. ಈ ಪರ್ಟಿಕ್ಯುಲರ್ ಪ್ಲೇಸಿಗೆ ನಾವ್ ಏನ್ ಕೊಡ್ತಾ ಇದೀವಿ, ಹೆಸರು ಕೊಡ್ತಾ ಇದೀವಿ. ಈ ಲೊಕೇಶನ್ ಏನಿದೆ, ಈ ಲೊಕೇಶನ್ಗೆ ನಾವೇನ್ ಕೊಡ್ತಾ ಇದೀವಿ, ನೇಮ್ ಕೊಡ್ತಾ ಇದೀವಿ. ಅದನ್ನ ನಾವೇನಂತ ಹೇಳ್ತೀವಿ, ಫೈಲ್. ಸಪೋಸ್ ಐ ವಿಲ್ ಗಿವ್ ಹಿಯರ್ ABC. ಈ ಫೈಲ್ ಲೊಕೇಶನ್ ಅಲ್ಲಿ ಏನ್ ಡಾಟಾ ನಾನು ಸ್ಟೋರ್ ಮಾಡಿದೀನಿ, ಆ ಡಾಟಾನ ನಾನು ಹುಡುಕ್ಬೇಕು ಅಂತ ಹೇಳಿದ್ರೆ ಲೊಕೇಶನ್ ಇಂದ ಇಟ್ ಇಸ್ ನಾಟ್ ಪಾಸಿಬಲ್. ದಟ್ಸ್ ವೈ ಇಲ್ಲಿಗೆ ನಾವೇನ್ ಕೊಡ್ತಾ ಇದೀವಿ, ನೇಮ್ ಕೊಡ್ತಾ ಇದೀವಿ. ಇದಕ್ಕೆ ನಾನು ಏನ್ ನೇಮ್ ಕೊಟ್ಟಿದ್ದೀನಿ, ABC. ಹಾಗಾದ್ರೆ ಈ ಫೈಲ್ದು ನೇಮ್ ಏನು, ABC. ಏನಕ್ಕೆ ಈ ಫೈಲ್ ನಾವು ಸ್ಟೋರ್ ಮಾಡ್ತೀವಿ ಅಂತ ಹೇಳಿದ್ರೆ, ಫರ್ದರ್ ನಾವು ಏನಾದ್ರೂ ಆಕ್ಸೆಸ್ ಮಾಡಬೇಕು, ನಮಗೆ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಪುನಃ ನಾವು ಫೈಲ್ ನ ಓಪನ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ್ದ್ರಿಂದ ಓಪನ್ ಮಾಡ್ತೀವಿ, ABC ಫೈಲ್ ಇಂದ ನಾವೇನ್ ಮಾಡ್ತಾ ಇದೀವಿ, ಓಪನ್ ಮಾಡ್ತಾ ಇದೀವಿ. ಏನು ಫೈಲ್ ಅಂತ ಹೇಳಿದ್ರೆ, a file is a named location on a secondary storage media where data are permanently stored for later access. Next, further access ಮಾಡಬೇಕು. If you want to access the later data, then we are going to store the data. ಆ ಡಾಟಾನ ನಾವೇನ್ ಮಾಡ್ತಾ ಇದೀವಿ, ಸ್ಟೋರ್ ಮಾಡ್ತಾ ಇದೀವಿ. And that location is called as an file. Basically, file means storing the data. ಡಾಟಾನ ನಾವೇನ್ ಮಾಡ್ತಾ ಇದೀವಿ, ಸ್ಟೋರ್ ಮಾಡ್ತಾ ಇದೀವಿ. ಅದನ್ನ ನಾವೇನಂತ ಹೇಳ್ತೀವಿ, ಫೈಲ್ ಅಂತ ಹೇಳ್ತೀವಿ. ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಫೈಲ್ಸ್. ಇಲ್ಲಿ ನಮ್ದು ಪೈಥಾನ್ ಫೈಲ್ ಹ್ಯಾಂಡ್ಲಿಂಗ್ ಅಲ್ಲಿ ಅಥವಾ ಬೇರೆ ಲ್ಯಾಂಗ್ವೇಜ್ ತಗೊಂಡ್ರು, ಪ್ರತಿಯೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ನಮಗೆ ಫೈಲ್ ಹ್ಯಾಂಡ್ಲಿಂಗ್ ಇರುತ್ತೆ. ಟೂ ಟೈಪ್ಸ್ ಆಫ್ ಫೈಲ್ ಇರುತ್ತೆ, ಒಂದು ಟೆಕ್ಸ್ಟ್ ಫೈಲ್, ಇನ್ನೊಂದು ಬೈನರಿ ಫೈಲ್. ಏನಕ್ಕೆ ನಾವು ಫೈಲ್ ಹ್ಯಾಂಡ್ಲಿಂಗ್ ನಮಗೆ ಬೇಕು ಕಂಪ್ಯೂಟರ್ ಅಥವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಅಂತ ಹೇಳಿದ್ರೆ, ಬರೀ ಪೈಥಾನ್ ಅಲ್ಲ, ಯಾವುದೇ ಲ್ಯಾಂಗ್ವೇಜ್ ತಗೊಳ್ಳಿ, C++, ಜಾವಾ, VB, ವಿಚ್ ಎವರ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾವು ತಗೊಂಡ್ರೆ, ಪ್ರತಿ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲೂ ನಾವು ಯಾವ್ದು ಕಾನ್ಸೆಪ್ಟ್ ಇರುತ್ತೆ ಅಂತ ಹೇಳಿದ್ರೆ, ಫೈಲ್ ಹ್ಯಾಂಡ್ಲಿಂಗ್ ಕಾನ್ಸೆಪ್ಟ್ ಇರುತ್ತೆ. ಏನ್ ಫೈಲ್ ಹ್ಯಾಂಡ್ಲಿಂಗ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ವಿ ವಿಲ್ ಸಿ ವಿತ್ ಅನ್ ಎಕ್ಸಾಂಪಲ್. ಜಸ್ಟ್ ಗೋ ಟು ದ ಪೈಥಾನ್. ಆಲ್ರೆಡಿ ನಾನು ಇಲ್ಲಿ ಒಂದು ಪ್ರೋಗ್ರಾಮಿಂಗ್ ಕೋಡ್ ಬರ್ದಿದ್ದೀನಿ. ಏನಿದೆ ಪ್ರೋಗ್ರಾಮಿಂಗ್ ಕೋಡ್ ಅಲ್ಲಿ ನನಗೆ A is equal to input. A is equal to input ಅದ್ರ ಅರ್ಥ ಏನು, A ವ್ಯಾಲ್ಯೂ ನಾನು ಏನ್ ಮಾಡ್ತಾ ಇದ್ದೀನಿ, ಇನ್ಪುಟ್ ಮಾಡಿಸ್ತಾ ಇದ್ದೀನಿ. ಪ್ರಿಂಟ್ A, ಅದೇ A ವ್ಯಾಲ್ಯೂನ ನಾನು ಏನ್ ಮಾಡಿಸ್ತಾ ಇದ್ದೀನಿ, ಡಿಸ್ಪ್ಲೇ ಮಾಡಿಸ್ತಾ ಇದ್ದೀನಿ. ವಿ ಆರ್ ಇನ್ಪುಟಿಂಗ್ A ವ್ಯಾಲ್ಯೂ ಅಂಡ್ ವಿ ಆರ್ ಡಿಸ್ಪ್ಲೇ ದ A ವ್ಯಾಲ್ಯೂ. ನಾವು ಇಫ್ ಐ ವಾಂಟ್ ಟು ಸೇವ್ ದ ಫೈಲ್, ನಾನು ಇವಾಗ ಫೈಲ್ ನ ಸೇವ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಯಾವ್ದು ಸೇವ್ ಆಗತ್ತೆ, ಇಲ್ಲಿ ಈ ಎಡಿಟರ್ ಅಲ್ಲಿ ನಾನು ಏನು ಫೈಲ್ ನ ಇನ್ಫಾರ್ಮೇಶನ್ ಬರ್ತಿದ್ದೀನಿ ಆ ಫೈಲ್ ಮಾತ್ರ ಏನಾಗತ್ತೆ, ಅದು ಸ್ಟೋರ್ ಆಗತ್ತೆ. ಸಪೋಸ್ ನಾನು ಇವಾಗ ರನ್ ಮಾಡ್ತಾ ಇದ್ದೀನಿ ನಾನು ಫೈಲ್ ನ ರನ್ ಮಾಡ್ತಾ ಇದ್ದೀನಿ. ಐ ವಿಲ್ ಗಿವ್ ಹಿಯರ್ ಇನ್ಪುಟ್. I'll give here A value is 4. ಏನ್ ಕೊಟ್ಟಿದ್ದೀನಿ, 4. ಔಟ್ಪುಟ್ ನನಗೆ ಏನ್ ಡಿಸ್ಪ್ಲೇ ಮಾಡ್ತಾ ಇದೆ, 4 ಡಿಸ್ಪ್ಲೇ ಮಾಡ್ತಾ ಇದೆ. ಈ ಪ್ರೋಗ್ರಾಮ್ ಏನಿದೆ, A is equal to input ಪ್ರಿಂಟ್ A, ಪದೇ ಪದೇ ನಾವು ಎಷ್ಟು ಟೈಮ್ ಬೇಕಾದ್ರೂ ಫೈಲ್ ನ ನಾವ್ ಏನ್ ಮಾಡ್ಬೋದು, ಓಪನ್ ಮಾಡ್ಬೋದು. ಯು ಕ್ಯಾನ್ ಸಿ ಫೈಲ್ ನೇಮ್ ನಾನು ಏನ್ ಕೊಟ್ಟಿದ್ದೀನಿ, SA ಅಂತ ಕೊಟ್ಟಿದ್ದೀನಿ. SA ಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೈಲ್ ಏನಾಗುತ್ತೆ, ನಮ್ದು ಓಪನ್ ಆಗುತ್ತೆ. ಆದ್ರೆ ಇವಾಗ ನಾನು ಒಂದ್ಸತಿ ರನ್ ಮಾಡಿದ್ದೀನಿ ಫೈಲ್ ನ ರನ್ ಮಾಡಾದ್ಮೇಲೆ ಈ ಏನು 4 ಅಂತ ಡಿಸ್ಪ್ಲೇ ಆಗ್ತಿದೆ ಅದು ಸ್ಟೋರ್ ಆಗುತ್ತಾ, ಇಲ್ಲ, ಸ್ಟೋರ್ ಆಗಲ್ಲ. ಸಿ ಅಗೇನ್ ಇನ್ನೊಂದ್ಸತಿ ನಾನು ಫೈಲ್ ನ ಏನ್ ಮಾಡ್ತೀನಿ, ರನ್ ಮಾಡ್ತೀನಿ. ಐ ವಿಲ್ ಗಿವ್ ಹಿಯರ್ 7. ನಾವು ಎಂಟರ್. ಇವಾಗ ವ್ಯಾಲ್ಯೂ ಏನಾಯ್ತು, ಚೇಂಜ್ ಆಯ್ತು. ನಾನು ಫಸ್ಟ್ ಏನು 4 ಅಂತ ವ್ಯಾಲ್ಯೂ ಕೊಟ್ಟಿದ್ದೆ, ಆ 4 ವ್ಯಾಲ್ಯೂ ಏನಾಯ್ತು, ಹೊರಟೋಯ್ತು, ಅದು ಸ್ಟೋರ್ ಆಗಿಲ್ಲ. ಇವಾಗ ನಾನು ಏನ್ ಕೊಟ್ಟಿದ್ದೀನಿ, 7 ವ್ಯಾಲ್ಯೂ ಅಂತ ಕೊಟ್ಟಿದ್ದೀನಿ. ಈ ವ್ಯಾಲ್ಯೂನು ಏನಾಗಲ್ಲ, ಸ್ಟೋರ್ ಆಗಲ್ಲ. ಫೈಲ್ ಹ್ಯಾಂಡ್ಲಿಂಗ್ ಕಾನ್ಸೆಪ್ಟ್ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವಾಗ ನಾವು ಪ್ರೋಗ್ರಾಮ್ ನ ರನ್ ಮಾಡ್ತೀವಿ, ಇಲ್ಲಿ ಏನ್ ವ್ಯಾಲ್ಯೂಸ್ ನ ಪ್ರೊವೈಡ್ ಮಾಡ್ತಾ ಇದೀವಿ, ಈ ವ್ಯಾಲ್ಯೂಸ್ ನ ನಾವು ಸ್ಟೋರ್ ಮಾಡ್ಬೇಕು ಅಂತ ಹೇಳಿದ್ರೆ, ಎಕ್ಸಾಂಪಲ್,
ಈ ವ್ಯಾಲ್ಯೂಸ್ನ ನಾವು ಸ್ಟೋರ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀವಿ, ಫೈಲ್ ಹ್ಯಾಂಡ್ಲಿಂಗ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀವಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ಅಂಡ್ ಕ್ಲಿಯರ್ ದ ಕಾನ್ಸೆಪ್ಟ್ ಆಫ್ ಫೈಲ್ ಹ್ಯಾಂಡ್ಲಿಂಗ್. ವಾಟ್ ಈಸ್ ದ ಯೂಸ್ ಆಫ್ ಫೈಲ್ ಹ್ಯಾಂಡ್ಲಿಂಗ್? ಫೈಲ್ ಹ್ಯಾಂಡ್ಲಿಂಗ್ ಇಸ್ ಯೂಸ್ ಟು ಸ್ಟೋರ್ ದ ರಿಸಲ್ಟ್ ಆಫ್ಟರ್ ರೈಟಿಂಗ್ ದ ಪ್ರೋಗ್ರಾಮ್ ಬರೆದಾದ್ಮೇಲೆ ನಮಗೆ ಏನ್ ರಿಸಲ್ಟ್ ಬರುತ್ತೆ, ಟು ಸ್ಟೋರ್ ದಟ್ ರಿಸಲ್ಟ್ ವಿ ಆರ್ ಗೋಯಿಂಗ್ ಟು use the file handling concept. Now we will run to the theory concept here. We do have types of file here. We have two types of file. One is text file, another one is an binary file. We will see what is text file. ಏನು text file ಅಂತ ಹೇಳಿದ್ರೆ, a text file can be understood as a sequence of characters consisting of alphabets, numbers and ಅದರ್ ಸ್ಪೆಷಲ್ ಸಿಂಬಲ್ಸ್. ಎ ಟೆಕ್ಸ್ಟ್ ಫೈಲ್ ಅಂತ ಹೇಳಿದ್ರೆ ಯೂಶಲಿ ಟೆಕ್ಸ್ಟ್ ಫೈಲ್ ಯಾವ್ದು ಫಾರ್ಮ್ಯಾಟ್ ಇರುತ್ತೆ ಅಂತ ಹೇಳಿದ್ರೆ .txt ಇರುತ್ತೆ, .py ಇರುತ್ತೆ, .csv ಇದೆಲ್ಲ ಏದು ಟೆಕ್ಸ್ಟ್ ಫೈಲ್ ಎಕ್ಸ್ಟೆನ್ಷನ್ಸ್. ಟೆಕ್ಸ್ಟ್ ಫೈಲ್ ಅಲ್ಲಿ ನಾವು ಏನೇ ಡಾಟಾನ, ಫಾರ್ ಎಕ್ಸಾಂಪಲ್ ನಾನು ಆಲ್ಫಾಬೆಟ್ ಕೊಡ್ತಾ ಇದ್ದೀನಿ, abc.txt ಫೈಲ್ ನೇಮ್ ಏನಿದೆ abc.txt. ಇದ್ರಲ್ಲಿ ನಾನು ಫೈಲ್ ನ ಏನ್ ಸ್ಟೋರ್ ಮಾಡ್ತಾ ಇದ್ದೀನಿ, ಕಂಟೆಂಟ್ ಹೆಲೋ ವೆಲ್ಕಮ್ ಅಂತ ನಾನು ಕಂಟೆಂಟ್ ನ ಸ್ಟೋರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಟೆಕ್ಸ್ಟ್ ಫೈಲ್ ಅಲ್ಲಿ ಈ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ನಾವ್ ಏನ್ ಕೊಡ್ತಾ ಇದೀವಿ, ಇದು ಏನಿರುತ್ತೆ ಕಂಪ್ಯೂಟರ್ ಅಲ್ಲಿ ನಮಗೆ ಝೀರೋಸ್ ಅಂಡ್ ಒನ್ಸ್ ಫಾರ್ಮ್ ಅಲ್ಲಿ ಅದೇನಾಗುತ್ತೆ ಮೆಷಿನ್ ಅಲ್ಲಿ ಸ್ಟೋರ್ ಆಗುತ್ತೆ. ಆದ್ರೆ ಟೆಕ್ಸ್ಟ್ ಫೈಲ್ ಇಟ್ ಟೇಕ್ಸ್ ದ ಅದರ್ ಕೋಡಿಂಗ್ ಸಿಸ್ಟಮ್, ಬೇರೆ ಕೋಡಿಂಗ್ ಸಿಸ್ಟಮ್ ಗೆ ಏನ್ ಮಾಡುತ್ತೆ, ಅದು ಕನ್ವರ್ಟ್ ಮಾಡುತ್ತೆ. ಲೈಕ್ ಯಾವ ಫಾರ್ಮ್ಯಾಟ್ ಅಲ್ಲಿ ಸ್ಟೋರ್ ಆಗುತ್ತೆ ಅಂತ ಹೇಳಿದ್ರೆ ಆಸ್ಕಿ ಫಾರ್ಮ್ಯಾಟ್ ಅಲ್ಲಿ ಮತ್ತೆ ಯೂನಿಕೋಡ್ ಫಾರ್ಮ್ಯಾಟ್ ಅಲ್ಲಿ ಡಾಟಾ ಏನಾಗುತ್ತೆ ಇಲ್ಲಿ ಟೆಕ್ಸ್ಟ್ ಫೈಲ್ ಅಲ್ಲಿ ಡಾಟಾ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಈಚ್ ಲೈನ್ ಆಫ್ ಟೆಕ್ಸ್ಟ್ ಫೈಲ್ ಇಸ್ ಟರ್ಮಿನೇಟೆಡ್ ಬೈ ಎ ಸ್ಪೆಷಲ್ ಕ್ಯಾರೆಕ್ಟರ್ ಕಾಲ್ಡ್ ದ ಎಂಡ್ ಆಫ್ ಲೈನ್. ಇದು ನಿಮಗೆ 3 marks ಗೆ ಡಿಫ್ರೆನ್ಸ್ ಆದ್ರೂ ಕೇಳ್ಬೋದು ಅಥವಾ ಎಕ್ಸ್ಪ್ಲೇನ್ ಮಾಡಿ ಅಂತಾನು ನಾವು ಕ್ವೆಶನ್ ನ ಕೇಳ್ಬೋದು. ವಾಟ್ ಈಸ್ ಟೆಕ್ಸ್ಟ್ ಫೈಲ್ ಅಂತ ಕೇಳ್ಬೋದು ಅಥವಾ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಟೆಕ್ಸ್ಟ್ ಫೈಲ್ ಅಂಡ್ ಬೈನರಿ ಫೈಲ್ ಅಂತಾನು ಕ್ವೆಶನ್ ನ ಕೇಳ್ಬೋದು. ಟೆಕ್ಸ್ಟ್ ಫೈಲ್ ಅಲ್ಲಿ ಏನಾಗುತ್ತೆ, each line of a text file is terminated by a special character. ಅದ್ರ ಅರ್ಥ ಏನು, ಸಪೋಸ್ ವಿ ಆರ್ ಗೋಯಿಂಗ್ ಟು ಯೂಸ್ ಹಿಯರ್, ಇಲ್ಲಿ ಪೈಥಾನ್ ಅಲ್ಲಿ ನಾವ್ ಏನ್ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಪ್ರಿಂಟ್ ಯೂಸ್ ಮಾಡ್ತಾ ಇದೀವಿ, ಹೆಲೋ ಅಂತ ಕೊಟ್ಟಿದ್ದೀನಿ. ಐ ಆಮ್ ಗಿವಿಂಗ್ ಹಿಯರ್ ದ ಟರ್ಮಿನೇಷನ್ ಆಫ್ ದ ಲೈನ್. ಇದ್ರ ಅರ್ಥ ಏನು, ಲೈನ್ ಏನಾಗ್ತಾ ಇದೆ, ಎಂಡ್ ಆಗ್ತಾ ಇದೆ ಅಂತ. ಇದನ್ನ ನಾವೇನಂತ ಹೇಳ್ತೀವಿ, ಎಂಡ್ ಆಫ್ ದ ಲೈನ್ ಕ್ಯಾರೆಕ್ಟರ್ಸ್ ಅಂತ ನಾವು ಹೇಳ್ತೀವಿ. ಟೆಕ್ಸ್ಟ್ ಫೈಲ್ ಅಲ್ಲಿ ಎಂಡ್ ಆಫ್ ದ ಲೈನ್ ಕ್ಯಾರೆಕ್ಟರ್ಸ್ ಪ್ರೆಸೆಂಟ್ ಆಗಿರತ್ತೆ. Then we know the file with the extensions like txt, py and csv ಇದೆಲ್ಲ ಯಾವ್ದು ಫೈಲ್ ಫಾರ್ಮ್ಯಾಟ್ಸ್ ಇದೆ, ಟೆಕ್ಸ್ಟ್ ಫೈಲ್ ಫಾರ್ಮ್ಯಾಟ್ಸ್. ಏನು ಟೆಕ್ಸ್ಟ್ ಫೈಲ್ ಅಂತ ಹೇಳಿದ್ರೆ ಟೆಕ್ಸ್ಟ್ ಫೈಲ್ ಅಲ್ಲಿ ಏನ್ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಇರುತ್ತೆ, ನಂಬರ್ಸ್, ಸಿಂಬಲ್ಸ್ ಅದೆಲ್ಲ ಝೀರೋಸ್ ಅಂಡ್ ಒನ್ಸ್ ಫಾರ್ಮ್ ಅಲ್ಲಿ ಸ್ಟೋರ್ ಆಗುತ್ತೆ. ಅದು ಯಾವ ಫಾರ್ಮ್ ಅಲ್ಲಿ ಸ್ಟೋರ್ ಆಗುತ್ತೆ, ಆಸ್ಕಿ ಅಥವಾ ಯೂನಿಕೋಡ್ ಫಾರ್ಮ್ ಅಲ್ಲಿ ಏನಾಗುತ್ತೆ ಅದು ಸ್ಟೋರ್ ಆಗುತ್ತೆ. ಅಥವಾ ಬೇರೆ ಎನ್ಕೋಡಿಂಗ್ ಸಿಸ್ಟಮ್ಸ್ ಎಲ್ಲ ಏನಿದೆ ಆ ಎನ್ಕೋಡಿಂಗ್ ಫಾರ್ಮ್ಯಾಟ್ ಅಲ್ಲಿ ಯಾವ್ದಾದ್ರು ಒಂದು ಫಾರ್ಮ್ಯಾಟ್ ಅಲ್ಲಿ ಡಾಟಾ ಏನಾಗುತ್ತೆ ಅಲ್ಲಿ ಸ್ಟೋರ್ ಆಗುತ್ತೆ. ಈಚ್ ಲೈನ್ ಆಫ್ ದ ಟೆಕ್ಸ್ಟ್ ಫೈಲ್ ಇಸ್ terminated by a special character. ಯಾವ್ದದು, ಎಂಡ್ ಆಫ್ ದ ಲೈನ್. ವಾಟ್ ಈಸ್ ದ ಎಕ್ಸ್ಟೆನ್ಷನ್, MCQs ಅಲ್ಲೂ ಕ್ವೆಶನ್ ಕೇಳ್ಬೋದು, ಎಕ್ಸ್ಟೆನ್ಷನ್ಸ್ ಆಫ್ ದ ಟೆಕ್ಸ್ಟ್ ಫೈಲ್ ಅಂತ. ನೆಕ್ಸ್ಟ್ ವಿ ಹ್ಯಾವ್ ಬೈನರಿ ಫೈಲ್. ಏನು ಬೈನರಿ ಫೈಲ್ ಅಂತ ಹೇಳಿದ್ರೆ, ಬೈನರಿ ಫೈಲ್ ಆರ್ ಆಲ್ಸೋ ಸ್ಟೋರ್ಡ್ ಇನ್ ಟರ್ಮ್ಸ್ ಆಫ್ ಬಿಟ್ಸ್ ಅಂಡ್ ಬೈಟ್ಸ್. ನಮ್ದು ಏನು ಡಾಟಾ ಇರುತ್ತೆ, ಯೂಶಲಿ ಕಂಪ್ಯೂಟರ್ ಅಲ್ಲಿ ಡಾಟಾ ಯಾವ ತರ ಸ್ಟೋರ್ ಆಗುತ್ತೆ ಅಂತ ಹೇಳಿದ್ರೆ ಝೀರೋಸ್ ಅಂಡ್ ಒನ್ಸ್ ಅಲ್ಲೇ ಸ್ಟೋರ್ ಆಗೋದು. ಯಾವ ಲ್ಯಾಂಗ್ವೇಜ್ ಅದು, ಮೆಷಿನ್ ಲ್ಯಾಂಗ್ವೇಜ್. ಬೈನರಿ ಫೈಲ್ ಅಲ್ಲಿ ನಮ್ದು ಕಂಪ್ಯೂಟರ್ದು ಯಾವ್ದು ಎನ್ಕೋಡಿಂಗ್ ಸ್ಕೀಮ್ಸ್ ಇದೆ, ಲೈಕ್ ಆಸ್ಕಿ ಇದೆ, ಯೂನಿಕೋಡ್ ಇದೆ, ಆ ಸಿಸ್ಟಮಿಗೆ ಕೋಡಿಂಗ್ ಸಿಸ್ಟಮಿಗೆ ಕನ್ವರ್ಟ್ ಆಗಲ್ಲ. ಡೈರೆಕ್ಟ್ ಆಗಿ ಯಾವ ಲ್ಯಾಂಗ್ವೇಜ್ ಅಲ್ಲಿ ಸ್ಟೋರ್ ಆಗುತ್ತೆ, ಅದು ಮೆಷಿನ್ ಯಾವ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ ಆ ಲ್ಯಾಂಗ್ವೇಜ್ ಅಲ್ಲಿ ಡಾಟಾ ಏನಾಗುತ್ತೆ ಅಲ್ಲಿ ಸ್ಟೋರ್ ಆಗುತ್ತೆ. It represents the actual content such as image, audio, video, compressed version of other files and executable files. ಯಾವ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ, ಆಕ್ಚುಯಲ್ ಕಂಟೆಂಟ್. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದು ಯಾವ್ದೋ ಒಂದು ಇಮೇಜ್ ಇದೆ, ಈ ಇಮೇಜ್ ಇದೆ ಅಂತ ಹೇಳಿದ್ರೆ ಪ್ರತಿಯೊಂದು ಇಮೇಜ್ ಅಲ್ಲಿ ಡಾಟಾ ಯಾವ ಫಾರ್ಮ್ಯಾಟ್ ಅಲ್ಲಿ ಸ್ಟೋರ್ ಆಗಿರುತ್ತೆ, ಅಲ್ಲಿ ಝೀರೋಸ್ ಅಂಡ್ ಒನ್ಸ್ ಫಾರ್ಮ್ಯಾಟ್ ಅಲ್ಲಿ ಡಾಟಾ ಏನಾಗಿರುತ್ತೆ ಅಲ್ಲಿ ಸ್ಟೋರ್ ಆಗಿರತ್ತೆ. ನಾವ್ ಯಾವ ತರ ಫಾರ್ಮ್ಯಾಟ್ ಕೊಟ್ಟಿರ್ತೀವಿ, ಡಾಟಾ ಆಕ್ಚುಯಲ್ ಕಂಟೆಂಟ್ ಯಾವ ತರ ಇರುತ್ತೆ ಅದೇ ಫಾರ್ಮ್ಯಾಟ್ ಅಲ್ಲಿ ಅದೇನಾಗುತ್ತೆ ಅದು ಸ್ಟೋರ್ ಆಗಿರುತ್ತೆ. ಬೈನರಿ ಫೈಲ್ಸ್ ಆರ್ ನಾಟ್ ಹ್ಯೂಮನ್ ರೀಡೇಬಲ್. ಏನಕ್ಕೆ ಹ್ಯೂಮನ್ ರೀಡೇಬಲ್ ಅಲ್ಲ ಇದು, ಏನಕ್ಕೆ ಅಂತ ಹೇಳಿದ್ರೆ ಝೀರೋಸ್ ಅಂಡ್ ಒನ್ಸ್ ಅಲ್ಲಿ ಡಾಟಾ ಏನಾಗಿರುತ್ತೆ ಸ್ಟೋರ್ ಆಗಿರುತ್ತೆ. ಅದಕ್ಕೆ ಬೈನರಿ ಫೈಲ್ಸ್ ಆರ್ ನಾಟ್ ಹ್ಯೂಮನ್ ರೀಡೇಬಲ್ ಫೈಲ್ಸ್ ಅಂತ ಹೇಳ್ತೀವಿ. ದ ಎಕ್ಸ್ಟೆನ್ಷನ್ of the binary file is like a .dat ಅಂತ ಕೊಡ್ತೀವಿ. It is the extension of an binary file. ಇದರಲ್ಲಿ ನಾವು end of lines ಎಲ್ಲ ಯೂಸ್ ಮಾಡಲ್ಲ. This is about the text file and binary file. I hope ನಿಮಗೆ ಅರ್ಥ ಆಗಿರ್ಬೋದು. ಫೈಲ್ ಹ್ಯಾಂಡ್ಲಿಂಗ್ ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಫೈಲ್ ಅಂದ್ರೆ ಏನು, ಟೈಪ್ಸ್ ಆಫ್ ಫೈಲ್ಸ್, ಟೆಕ್ಸ್ಟ್ ಫೈಲ್ ಅಂಡ್ ಬೈನರಿ ಫೈಲ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಅಂಡರ್ಸ್ಟ್ಯಾಂಡ್ ಟೆಕ್ಸ್ಟ್ ಫೈಲ್ ಅಂತ ಹೇಳಿದ್ರೇನು, ಬೈನರಿ ಫೈಲ್ ಅಂತ ಹೇಳಿದ್ರೇನು,
ಫೈಲ್ನ ಹೇಗೆ ಓಪನ್ ಮಾಡ್ತೀವಿ ಮತ್ತು ನಾವು ಹೇಗೆ ಕ್ಲೋಸ್ ಮಾಡ್ತೀವಿ, ಹೇಗೆ ಡಾಟಾದಕ್ಕೆ ರೀಡ್ ಮಾಡ್ತೀವಿ, ರೈಟ್ ಮಾಡ್ತೀವಿ, that all the things we are going to learn in the next class. I hope you have understand the concept. If you have not understand, you can ask any question through the comment section. I'll be ready to guide you all through your academic year. Thank you. Have a great day.